ಮಾನ್ಯ ಆಯುಕ್ತರ ಒಂದು ನಿರ್ದೇಶನದಂತೆ ಈಗಾಗಲೇ ನಮ್ಮ ಸ್ವಚ್ಛ ಸರ್ವೇಕ್ಷಣ ಒಂದು ಸಿಟಿಜನ್ ಫೀಡ್ಬ್ಯಾಕ್ ಸ್ಟಾರ್ಟ್ ಮಾಡಿ 8 ದಿವಸ ಆಯಿತು. 17,000ಕ್ಕಿಂತ ಹೆಚ್ಚು ನಾವು ಸಿಟಿಜನ್ ಫೀಡ್ಬ್ಯಾಕ್ ಮಾಡಿದ್ದೀವಿ. ಈ ಸ್ವಚ್ಛ ಸರ್ವೇಕ್ಷಣೆ ಪ್ರತಿ ವರ್ಷ ಹೆಂಗಿರ್ತದೆ ಅದೇ ಥರ ಒಂದು ಸಿಟಿಜನ್ ಫೀಡ್ಬ್ಯಾಕ್ ಒಂದು ಭಾಗ ಸಾರ್ವಜನಿಕರ ಅಭಿಪ್ರಾಯ ಪಡೆಯೋದು. ಅದರಲ್ಲಿ ನಾವು ಈಗಾಗಲೇ ಭಾಳ ಪ್ರೋಗ್ರೆಸ್ಸಲ್ಲಿ ಇನ್ನೂ 4-5 ದಿವಸದಲ್ಲಿ ನಮ್ಮ ಟಾರ್ಗೆಟ್ 5% ಆಫ್ ದ ಸಿಟಿ ಪಾಪ್ಯುಲೇಷನ್ ಏನು ಮಾಡಬೇಕಾಗಿತ್ತು ರೀಚ್ ಮಾಡ್ತೀವಿ. ತದನಂತರ ಅಲ್ಲಿ ಡೆಲ್ಲಿ ಟೀಮು ನಮ್ಮ ಸ್ವಚ್ಛ ಸರ್ವೇಕ್ಷಣ ಇವ್ಯಾಲ್ಯೂಯೇಷನ್ಗೆ ಫೀಲ್ಡ್ ವಿಸಿಟ್ಗೆ ಬರ್ತಾಯಿದ್ದಾರೆ. 3 ಹಂತದಲ್ಲಿ ಬರ್ತಾಯಿದೆ ಸರ್. ಒಂದು ಸ್ಯಾನಿಟೇಷನ್ ಇಶ್ಯೂ ಬಗ್ಗೆ, ಎರಡನೇದ್ದು ಸ್ವಚ್ಛ ಅಂದರೆ ಸ್ಟಾರ್ ರೇಟಿಂಗ್ ಅಂತೇಳಿ ನಮ್ಮ ಸಿಟಿ ಯಾವ ರ್ಯಾಂಕಲ್ಲಿ ಇದೆ ಅಂತ. ನಮ್ಮದು 3 ಸ್ಟಾರ್ಗೆ ನಾವು ಎಲಿಜಿಬಲ್ ಆಗಿದ್ದೀವಿ. ಅದನ್ನು ಇವ್ಯಾಲ್ಯೂಯೇಷನ್ ಮಾಡೋಕ್ಕೆ ಬರ್ತದೆ 3 ಸ್ಟಾರ್ ಸಿಟಿ ಅಂತ. ಲಾಸ್ಟ್ ಟೈಮ್ ಏನು ರ್ಯಾಂಕಿಂಗ್ 72 ಇತ್ತು. ಈ ಸರಿ ನಮ್ಗೆ ಟಾರ್ಗೆಟ್ ಬಿಲೋ 50 ಬಂದು ಅಂದರೆ ಫಾಸ್ಟ್ ಮೂವಿಂಗ್ ಕ್ಲೀನ್ ಸಿಟಿ ಅಂತ ಒಂದು ಅವಾರ್ಡ್ ಸಿಗೋ ಚಾನ್ಸಸ್ ಇದೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಸಹಕಾರ ನೀಡಿದ್ದಾರೆ. ಎಲ್ಲ ಗೌರವಾನ್ವಿತ ನಗರ ಸೇವಕರು ಸಹಿತ ಸಿಟಿಜನ್ ಫೀಡ್ಬ್ಯಾಕಲ್ಲಿ ಭಾಗಿಯಾಗಿ ಸಾರ್ವಜನಿಕರಿಂದ ಪಾಸಿಟಿವ್ ಫೀಡ್ಬ್ಯಾಕ್ ಕೊಡಿಸಿದ್ದಾರೆ. ಅವರಿಗೂ ಸಹಿತ ಧನ್ಯವಾದಗಳು. ಜೊತೆಗೆ ಏನು ಮುಂಬರುವ ನಮ್ಮದೇನು ರ್ಯಾಂಕಿಂಗ್ ಬಿಲೋ 50 ಬಂತಂದ್ರೆ ಫಾಸ್ಟ್ ಮೂವಿಂಗ್ ಸಿಟಿ ಆಗುತ್ತೆ. ಅವಾರ್ಡ್ ಮಾತ್ರ ಗೌರ್ಮೆಂಟ್ ಆಫ್ ಇಂಡಿಯಾ ಸನ್ಮಾನ್ಯ ರಾಷ್ಟ್ರಪತಿಯವ್ರ ಕಡೆಯಿಂದ ತಗೋ ಸಾಧ್ಯತೆ ಭಾಳ ಇದೆ. ಜೊತೆಗೆ ನಮ್ಮದು ತಿರುಮುರಿ ಅಂದರೆ ನಮಗೆ ಪ್ರೊಸೆಸಿಂಗ್ ಇಡೀ ಕರ್ನಾಟಕದಲ್ಲಿ ನಾವೇ 100% ಎವ್ರಿ ಡೇ ವೇಸ್ಟ್ ಪ್ರೊಸೆಸಿಂಗ್ ಸೈಂಟಿಫಿಕ್ ಆಗಿ ಮಾಡ್ತಾಯಿರೋದು. ಜೊತೆಗೆ ಎಲ್ಲ ಟೆಕ್ನಾಲಜಿ ಇನ್ವಾಲ್ವ್ ಮಾಡ್ಕೊಂಡ್ಬಿಟ್ಟು ಬಯೋಗ್ಯಾಸ್ ಆಗಲಿ ಇನ್ನಿತರೆ ವಿನೂತನ ಪದ್ಧತಿಯನ್ನು ಅಳವಡಿಸ್ಕೊಂಡು ಮಾಡಿದ್ದೀವಿ. ಇವಾಗ ಟೆಕ್ಸ್ಟೈಲ್ ವೇಸ್ಟಿಂದ ಪಿಲ್ಲೋ ಮಾಡೋದಾಗಲಿ, ಕಸಬರಿಗೆ ಮಾಡೋದಾಗಲಿ ಎಲ್ಲವೂ ಅನುಭವಿಗಿದೆ. ಬಲ್ಕ್ ವೇಟ್ ಜನರೇಟರ್ ಆ್ಯಸ್ ಪರ್ ರೂಲ್ಸ್ 2026 ಪ್ರಕಾರ ನಾವು ಇಂಪ್ಲಿಮೆಂಟ್ ಮಾಡೋಕ್ಕೆ ರೆಡಿ ಇದ್ದೀವಿ, ಸ್ಟಾರ್ಟ್ ಮಾಡಿದ್ದೀವಿ. ಸೊ ಎಲ್ಲರೂ ನಮಗೆ ಸಹಕಾರ ನೀಡಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳು. ಹೆಲ್ತ್ ಇನ್ಸ್ಪೆಕ್ಟರ್ ವೈಸು ಟೀಮ್ಗಳನ್ನು ಮಾಡಿ ವಾರ್ಡ್ನಲ್ಲಿ ಎಲ್ಲ ಕೆಲಸಗಳು ಸರಾಗವಾಗಿ ನಡೀತಾ ಇದ್ದಾವೆ. ಎಲ್ಲರಿಗೂ ವಂದನೆ.